ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈಗಷ್ಟೇ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರಯಾಣಿಕರ ಸಂವಾದ ಮಾಡಿದ್ರು. ಸೊ ರೋಹಿಣಿ ಅವರಿದ್ದಾರೆ, ಅವರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ತೇಜಸ್ವಿ ಸೂರ್ಯ ಅವ್ರ ಜೊತೆ ಮಾತಾಡಿದ್ರಿ, ಏನೆಲ್ಲ ಕೇಳಿದ್ರಿ, ಏನೆಲ್ಲ ಸಮಸ್ಯೆಗಳನ್ನ ಹೇಳ್ಕೊಂಡ್ರಿ? ಅದೇ ಅವ್ರು ಹೇಳ್ತಿದ್ರು ದಟ್ ಆನ್ಯುವಲಿ ಹೈಕ್ ಆಗುತ್ತೆ ಮೆಟ್ರೋ ಆ್ಯಂಡ್ ಆನ್ಯುವಲಿ ಹೈಕ್ ಆಗೋದ್ರಿಂದ ನಮಗೆ ತುಂಬ ಪ್ರಭಾವ ಬೀಳುತ್ತೆ. ಬಿಕಾಸ್ ನಮಗೆ ಅಂತ ಅಲ್ಲ, ಯಾವುದೇ ಪಬ್ಲಿಕ್ ಆಗಲಿ ಅವ್ರು ಯಾವತ್ತೂ ಅಷ್ಟು ಪೇ ಮಾಡೋಕ್ಕೆ ರೆಡಿ ಇರಲ್ಲ. ಬಿಕಾಸ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ನಮಗೆ ಈಸಿ ಕಮ್ಯೂಟ್ ಆಗಲಿ. ಸಮಸ್ಯೆ ಹೇಳ್ಕೊಂಡ್ರಾ? ನಮ್ಮ ಸಮಸ್ಯೆ ಹೇಳ್ಕೊಂಡ್ವಿ. ಅದೇ ನಾವು ಇಂಟರ್ನ್ಶಿಪ್ ಮಾಡ್ತಿರೋದ್ರಿಂದ ನಮಗೆ ಹೈಕ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಮಗೆ ಬರೋದೇ ಕಮ್ಮಿ ಇಂಟರ್ನ್ಶಿಪ್ಪಲ್ಲಿ ಸ್ಟೈಪಂಡ್. ಸೊ ಅದನ್ನು ನಾವು PGಗೆ ಹಾಕಿ ಮತ್ತೆ ನಮ್ಮದು ಊಟ ತಿಂಡಿ ಎಲ್ಲ ನೋಡ್ಕೊಂಡು ಎಕ್ಸ್ಟ್ರಾ ನಾವು ಇಲ್ಲೂ ಕಮ್ಯೂಟಿಗೂ ಯೂಸ್ ಮಾಡಬೇಕು, ಪಬ್ಲಿಕ್ಗೆ ನಾವು ಜಾಸ್ತಿ ಕೊಡ್ಬೇಕಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಮೆಟ್ರೋ ಬಂತು ನಮಗೆ. ನೋಡಿದ್ರಲ್ಲ, ತಮ್ಮ ಸಮಸ್ಯೆಗಳನ್ನ ಈಗಾಗಲೇ ಪ್ರಯಾಣಿಕರು ಸಂಸದ ತೇಜಸ್ವಿ ಸೂರ್ಯ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ನಮಗೆ ಆದಾಯ ಕಡಿಮೆ ಇದೆ, ನಾವು ಓದ್ತಾ ಇದ್ದೀವಿ. ಸೊ ಇಂತಹ ಹೊತ್ತಲ್ಲೇ ಮತ್ತೆ ದರ ಏರಿಕೆ ಆದರೆ ನಮಗೆ ಸಮಸ್ಯೆ ಆಗೇ ಆಗುತ್ತೆ ಅನ್ನೋ ಮಾತು ಕೂಡ ಇಲ್ಲಿಯ ಪ್ರಯಾಣಿಕರು ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.